ಜುಲೈ 13 ಸಂಜೆ 4 ಗಂಟೆ ಬೆಂಗಳೂರಿನ ಜೀವನ ಭೀಮಾನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಡಿಹಳ್ಳಿ ರಸ್ತೆ. ಜನ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಆದರೆ ಕೆಲವೇ ಕ್ಷಣಗಳಲ್ಲಿ ಕೇಳಿಸಿದ್ದು ಓರ್ವ ಯುವತಿಯ ಕಿರುಚಾಟ. ಅಲ್ಲಿದ್ದವರು ಬೆಚ್ಚಿ ಬಿದ್ದಿದ್ರು. ಕೂಗು ಕೇಳಿ ಬಂದ ಕಡೆ ಬಂದು ನೋಡಿದ್ರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು 22 ವರ್ಷದ 4ನೇ ವರ್ಷದ ಕಾನೂನು ಪದವಿ ಓದುತ್ತಿದ್ದ ವಿದ್ಯಾರ್ಥಿನಿ. ಹೆಸರು ಅಮೃತ. ಆಕೆಯನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ವೈದ್ಯರು ಪ್ರಾಣ ಉಳಿಸೋಕೆ ಹರಸಾಹಸ ಪಟ್ಟರು. 2 ದಿನ ಸಾವು ಮತ್ತು ಬದುಕಿನ ನಡುವೆ ಹೋರಾಡಿದ ಅಮೃತ ಕೊನೆಗೆ ಬದುಕಿನ ಯುದ್ಧದಲ್ಲೇ ಸೋತು ಬಿಟ್ಲು. ಮೊದಲಿಗೆ ಇದು ಸಾಮಾನ್ಯ ಹಲ್ಲೆ ಎನಿಸಿತ್ತು. ಆದರೆ ಒಬ್ಬನ ಬಂಧನ, ನಂತರ ಮತ್ತೊಬ್ಬನ ಬಂಧನ, ಆಮೇಲೆ ಪೊಲೀಸರ ವಿಚಾರಣೆಯಲ್ಲಿ ಹೊರಬಂದ ಒಂದು ಸಂಬಂಧ, ಒಂದು ಮುಚ್ಚಿಟ್ಟ ರಹಸ್ಯ ಮತ್ತು ಒಂದು ಬ್ರೇಕಪ್. ಇವೆಲ್ಲ ಸೇರಿ ಈ ಪ್ರಕರಣಕ್ಕೆ ಬಂದಿದ್ದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇಷ್ಟಕ್ಕೂ ಅಮೃತ ಕೊಲೆ ಪ್ರಕರಣದಲ್ಲಿ ನಿಜವಾಗಿಯೂ ನಡೆದಿದ್ದೇನೋ? ಬನ್ನಿ, ಘಟನೆ ನಡೆದ ದಿನದಿಂದ ಪೊಲೀಸರ ತನಿಖೆಯಲ್ಲಿ ಹೊರಬಂದಿದ್ದೇನೋ ಮರೆಯಾಗಿದ್ದೇನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜುಲೈ 13 ಸಂಜೆ ಸುಮಾರು 4 ಗಂಟೆ ಅಮೃತ ತನ್ನ ಮನೆಯ ಸಮೀಪ ಇದ್ದಾಗ ಒಬ್ಬ ಯುವಕ ಅವಳನ್ನು ಹಿಂಬಾಲಿಸ್ಕೊಂಡು ಬಂದಿದ್ದ. 2 ನಿಮಿಷ ಮಾತುಕತೆ ನಡೆಸಿದ್ದ ಅಷ್ಟೇ. ಹಠಾತ್ತನೆ ಹರಿತವಾದ ಚಾಕು ತೆಗೆದವನೇ ಎದೆ, ಪಕ್ಕೆಲುಬು ಹಾಗೂ ಬೆನ್ನಿಗೆ ಸತತವಾಗಿ ಇರಿದು ಬಿಟ್ಟ. ಅಮೃತ ರಸ್ತೆಯಲ್ಲೇ ಕುಸಿದು ಬಿದ್ಲು. ಸುತ್ತಮುತ್ತಲಿದ್ದವರು ಓಡೋಡಿ ಬಂದಿದ್ರು. ಆಕೆಯನ್ನ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದ್ರು. ಚಾಕು ಹಾಕಿ ಪರಾರಿಯಾಗುತ್ತಿದ್ದವನನ್ನ ಹಿಡಿದುಕೊಂಡ್ರು. ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ರು. ಸ್ಥಳಕ್ಕೆ ಬಂದಿತ್ತು ಜೆಪಿ ನಗರ ಪೊಲೀಸ್ ಟೀಮ್. ಪೊಲೀಸರು ಸ್ಪಾಟಿಗೆ ಬಂದಿದ್ರು. ಸಾಕ್ಷಿದಾರರ ಹೇಳಿಕೆಯನ್ನ ಸಂಗ್ರಹಿಸಿದ್ರು. ದಾಳಿ ನಡೆಸಿದವನ ಹೆಸರು ಸೂರ್ಯ. ಸೂರ್ಯನನ್ನ ವಶಕ್ಕೆ ಪಡೆದ ಪೊಲೀಸರು ಠಾಣೆಗೆ ಕರೆತಂದು ಹೆಗಲ ಮೇಲೆ ಕೈ ಇಟ್ಟು ಗದರಿದ್ದೇ ತಡ ಇನ್ನೊಂದು ಹೆಸರು ಹೊರಬಂದಿತ್ತು. ಆ ಹೆಸರು ಧನುಷ್. ಇಲ್ಲಿಂದಲೇ ಸ್ಟೋರಿ ಮತ್ತೊಂದು ಟರ್ನ್ ಪಡೆದುಕೊಳ್ಳೋದು. ಇಬ್ಬರನ್ನು ಕೂರಿಸಿಕೊಂಡು ವಿಚಾರಣೆ ನಡೆಸಿದ್ದೇ ತಡ. ಒಂದು ರಹಸ್ಯ, ಒಂದು ಸಂಬಂಧ, ಜೊತೆಗೆ 5 ಲಕ್ಷದ ಕತೆ ತೆರೆದುಕೊಂಡಿತ್ತು. ಸುಮಾರು 3 ವರ್ಷಗಳ ಹಿಂದೆ ಓಂ ಶಕ್ತಿ ಮಾಲೆ ಧರಿಸುವ ಕಾರ್ಯಕ್ರಮದಲ್ಲಿ ಅಮೃತಾಳ ಕುಟುಂಬಕ್ಕೆ ಧನುಷ್ ಕುಟುಂಬದ ಪರಿಚಯವಾಗಿತ್ತು. ಈ ಪರಿಚಯ ಮನೆಗೆ ಬಂದು ಹೋಗುವಷ್ಟು ಆತ್ಮೀಯವಾಯಿತು. ಅವರ ಮನೆಗೆ ಇವರು, ಇವರ ಮನೆಗೆ ಅವರು ಬಂದು ಹೋಗ್ತಿದ್ರು. ಧನುಷ್ ಮತ್ತು ಅಮೃತ ನಡುವೆ ಸ್ನೇಹ ಗಾಢವಾಯಿತು. ಕ್ರಮೇಣ ಸ್ನೇಹ ಪ್ರೀತಿಯ ಟರ್ನ್ ತಗೊಂಡಿತ್ತು. ಅಮೃತ ಎಲ್ಲವೂ ಸರಿಯಾಗಿದೆ ಅಂತಲೇ ಭಾವಿಸಿದ್ಲು. ಆದರೆ ಒಂದು ಸತ್ಯ ಇನ್ನೂ ಆಕೆಗೆ ಗೊತ್ತಿರಲಿಲ್ಲ. ಅದೇ ರಹಸ್ಯ. 2022ರಲ್ಲೇ ಧನುಷ್ ಮದುವೆಯಾಗಿದ್ದ. ಅವನಿಗೆ ಒಂದು ಮಗುವು ಇತ್ತು. ಪತ್ನಿ ಜೊತೆ ಜಗಳ ಮಾಡಿಕೊಂಡು ಪ್ರತ್ಯೇಕವಾಗಿದ್ದ. ಆದರೆ ಈ ವಿಷಯವನ್ನ ಅಮೃತಾಳಿಗೆ ಹೇಳಿರಲಿಲ್ಲ. ಕಳೆದ ಮಾರ್ಚ್ನಲ್ಲೇ ಈ ಮಾಹಿತಿ ಅಮೃತಾಳ ಕುಟುಂಬಕ್ಕೆ ಗೊತ್ತಾಗಿತ್ತು. ಇದಾದ ನಂತರ ಅಮೃತ ಧನುಷ್ನಿಂದ ದೂರವಾಗೋಕೆ ಡಿಸೈಡ್ ಮಾಡಿದ್ಲು. ಸಂಬಂಧ ಮುರಿದು ಬಿದ್ದಿತ್ತು. ಈ ಸ್ಟೋರಿಯ ಡೆಡ್ಲಿ ಪಾರ್ಟ್ ಆರಂಭವಾಗೋದು ಇಲ್ಲಿಂದಲೇ. ಬ್ರೇಕಪ್ ಆದ ಬಳಿಕ ಧನುಷ್ ಅಮೃತಾಳ ಸಹೋದರ ರಾಜೇಶ್ಗೆ ಕರೆ ಮಾಡಿದ್ದ. ಮೊದಲು ಕಾಡಿದ್ದ, ಬೇಡಿದ್ದ. ಬಳಿಕ ಬೇಸತ್ತೋ ಬೆದರಿಕೆ ಹಾಕೋಕೆ ಶುರು ಮಾಡಿದ್ದ. ನಿನ್ನ ತಂಗಿಯನ್ನ ಸುಮ್ಮನೆ ಬಿಡೋದಿಲ್ಲ. ಈ ಮಾತು ಆಗ ದೊಡ್ಡ ವಿಷಯವಾಗಿ ಕಾಣಿಸ್ಲಿಲ್ಲ. ಆದರೆ ಕೆಲ ತಿಂಗಳ ನಂತರ ಅದೇ ಮಾತು ಭಯಾನಕ ರೂಪ ಪಡೆದುಕೊಂಡಿತ್ತು. ಧನುಷ್ ಬ್ರೇಕಪ್ನಿಂದ ಖಿನ್ನತೆಗೆ ಒಳಗಾಗಿದ್ದ. ಈ ಪರಿಸ್ಥಿತಿಯನ್ನು ಕಂಡು ಆತನ ಸಹೋದರ ಸೂರ್ಯ ರೊಚ್ಚಿಗೆದ್ದು ಬಿಟ್ಟ. ಅಷ್ಟೇ ಅಲ್ಲ, ಈ ಸ್ಟೋರಿಯಲ್ಲಿ ಸೂರ್ಯನ ಸಿಟ್ಟಿಗೆ ಮತ್ತು ಒಂದು ಕಾರಣವಿತ್ತು. ಅದೇನಪ್ಪ ಅಂದರೆ ಅಮೃತಾಳ ತಾಯಿಯ ಚೀಟಿ ವ್ಯವಹಾರ. ಎಸ್,
ಅಮೃತ ತನ್ನ ತಾಯಿ ಬಳಿ ಚೀಟಿ ಹಾಕುವಂತೆ ಧನುಷ್ಗೆ ಹೇಳಿದ್ಲು. ಹೀಗಾಗಿ ಧನುಷ್ ಮತ್ತು ಸೂರ್ಯ ಇಬ್ರು ಆಕೆಯ ತಾಯಿ ಬಳಿ ಚೀಟಿ ಹಾಕಿದ್ರು. ಅದರಲ್ಲಿ ಸೂರ್ಯ ಹೆಚ್ಚಿನ ಕಂತನ್ನು ಕಟ್ಟಿದ್ದ. ಆದರೆ ಚೀಟಿ ಮುಗಿದ್ರೂ ಹಣ ಕೊಡೋಕೆ ಅಮೃತ ತಾಯಿ ಸಿದ್ಧಳಿರಲಿಲ್ಲ. ಚೀಟಿ ಅವಧಿ ಮುಗ್ದಿದ್ರೂ 5 ಲಕ್ಷ ರೂಪಾಯಿ ಹಣವನ್ನ ಅಮೃತ ಮತ್ತು ಆಕೆಯ ತಾಯಿ ಕೊಟ್ಟಿಲ್ಲ ಅನ್ನೋ ವಿಚಾರ ಒಂದು ಕಡೆ. ಮತ್ತೊಂದೆಡೆ ಬ್ರೇಕಪ್ನಿಂದಾಗಿ ಖಿನ್ನತೆಗೆ ಜಾರಿದ್ದ ಅಣ್ಣ. ಇದು ತಮ್ಮ ಸೂರ್ಯನ ಕೋಪಕ್ಕೆ ಕಾರಣವಾಗಿತ್ತು. ಹಣ ಕೊಡುವಂತೆ ಪದೇ ಪದೇ ಕೇಳಿದ್ರು ನೀಡದಿರೋದರ ಜೊತೆಗೆ ಅಣ್ಣನನ್ನ ಮದುವೆ ಆಗೋಕೆ ಆಕೆ ನಿರಾಕರಿಸಿದ್ದರಿಂದ ಪಿತ್ತ ಮತ್ತಷ್ಟು ನೆತ್ತಿಗೇರ್ತು. ಹೀಗಾಗಿ ಅಮೃತ ಕೊಲೆಗೆ ಸೂರ್ಯ ಡಿಸೈಡ್ ಮಾಡಿಬಿಟ್ಟ. ಕೊನೆಗೆ ಜುಲೈ 13ನೇ ತಾರೀಕು ಅಮೃತಾಳನ್ನ ಬೆನ್ನತ್ತಿ ಬಂದವನೇ ಚೀಟಿ ಹಣ ಕೇಳಿದ್ದ. ಕೊಡಲ್ವೋ ಅಂದಿದ್ಲು. ಅಷ್ಟೇ, ಮೊದಲೇ ಪ್ರಿಪೇರ್ ಆಗಿ ಬಂದಿದ್ನಲ್ಲ, ಚಾಕು ತೆಗೆದವನೇ ಇರಿದು ಬಿಟ್ಟ. ಚಾಕು ಇರಿತದ ನಂತರ ಅಮೃತಾಳನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಪ್ರಾಣ ಉಳಿಸೋಕೆ ಪ್ರಯತ್ನಿಸಿದ್ರು. ಆದರೆ 2 ದಿನಗಳ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಅಮೃತ ಕೊನೆ ಉಸಿರೆಳೆದ್ಲು. ಒಂದು ಕುಟುಂಬ ತನ್ನ ಮಗಳನ್ನ ಕಳೆದುಕೊಂಡ್ರೆ ಮತ್ತೊಂದು ಕುಟುಂಬ 2 ಗಂಡು ಮಕ್ಕಳನ್ನ ಜೈಲಲ್ಲಿ ಕೊಡುವಂತಾಯಿತು. ಸೂರ್ಯ ಮತ್ತು ಧನುಷ್ ಇಬ್ಬರನ್ನು ಬಂಧಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿದೆ. ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ್ ಆಮ್ಟೆ ಅವರ ಪ್ರಕಾರ ಪ್ರಾಥಮಿಕ ತನಿಖೆಯಲ್ಲಿ ಬ್ರೇಕಪ್ ಪ್ರಮುಖ ಕಾರಣವಾಗಿ ಕಂಡುಬಂದಿದೆ. ಜೊತೆಗೆ ಚೀಟಿ ಹಣದ ದ್ವೇಷವೂ ಸೇರಿಕೊಂಡಿದೆ. ಸದ್ಯ ತನಿಖೆ ಮುಂದುವರಿಯುತ್ತಿದೆ. ಇದೀಗ ಉಳಿದಿರೋದು ಒಂದು ಪ್ರಶ್ನೆ ಮಾತ್ರ. ಸಂಬಂಧ ಮುರಿದಾಗ ಅದರ ಅಂತ್ಯ ಮಾತನಲ್ಲಾಗಬೇಕಾ ಅಥವಾ ಒಂದು ಜೀವದಲ್ಲ? ಇಂತಹ ಘಟನೆಗಳು ಒಂದು ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಸಮಾಜವನ್ನೇ ಪ್ರಶ್ನಿಸುವಂತೆ ಮಾಡ್ತವೆ ಅಲ್ವಾ? ಇಂತಹ ಇನ್ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.